ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮೂರನೇ ಓಡಿಯ ಪಂದ್ಯದಲ್ಲಿ ಇಂಗ್ಲೆಂಡ್ ಹೀನಾಯವಾಗಿ ಸೋತಿದೆ. ಆಲ್ಸೋ ಆಲ್ ಔಟ್ ಕೂಡ ಆಯಿತು. ಇಂಗ್ಲೆಂಡ್ ಸೋತ ನಂತರ ನಾಯಕ ಜೋಸ್ ಬಟ್ಲರ್ ಅವರು ಹೇಳಿದ್ದೇನು ಗೊತ್ತಾ? ಇದೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ನ ಮಾಡಿ. ಎಕ್ಸ್ಪೆಷಲಿ ಹೇಳಬೇಕಂದ್ರೆ ಇಂಡಿಯಾ ಸಖತ್ತಾಗಿ ಡಾಮಿನೇಟ್ ಮಾಡಿದೆ ಬ್ಯಾಟಿಂಗ್ ನಲ್ಲಿ. ಶುಭ್ಮನ್ ಗಿಲ್ ಅವರು ಚೆನ್ನಾಗಿ ಆಡಿದ್ರು. ಆಡಿದಂತ 102 ಬಾಲ್ಗಳಲ್ಲಿ ಸೆಂಚುರಿ ಬಂತು. ಸಖತ್ತಾಗಿ ಡಾಮಿನೇಟ್ ಮಾಡಿದ್ರು. ಆಲ್ಸೋ 14 ಬೌಂಡ್ರಿ ಕೂಡ ಬಂತು ಹಾಗೂ 3 ಸಿಕ್ಸ್ ಕೂಡ ಬಂತು. ಇನ್ನು ಶ್ರೇಯಸ್ ಅಯ್ಯರ್ ಕಡೆಯಿಂದನೂ ಒಳ್ಳೆಯ ಬ್ಯಾಟಿಂಗ್ ಬಂತು. ಆಡಿದಂತ 64 ಬಾಲ್ಗಳಲ್ಲಿ 78 ರನ್ ಕಲೆ ಹಾಕಿ ಹೊರಟಾಗಿದ್ದಾರೆ. ಈ ಕಡೆ ಕೊಹ್ಲಿ ಅವರ ಕಡೆಯಿಂದನೂ ಒಳ್ಳೆಯ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಬಂತು. ರೀಸೆಂಟ್ ಆಗಿ ಕೊಹ್ಲಿ ಅವರ ಬ್ಯಾಟಿಂಗ್ ನಿಂದ ಯಾವುದೇ ಪರ್ಫಾರ್ಮೆನ್ಸ್ ಬಂದಿರಲಿಲ್ಲ. ಆದರೆ ಮೂರನೇ ಓಡಿಯ ಪಂದ್ಯದಲ್ಲಿ ಕೊಹ್ಲಿ ಅವರು ಸಖತ್ತಾಗಿ ಡಾಮಿನೇಟ್ ಮಾಡಿದ್ದಾರೆ. ಆಡಿದಂತ 55 ಬಾಲ್ಗಳಲ್ಲಿ 50 ಕೂಡ ಬಂತು. ಈ ಕಡೆ ರಾಹುಲ್ ಕಡೆಯಿಂದನೂ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ಆಡಿದಂತ 29 ಬಾಲ್ಗಳಲ್ಲಿ 40 ರನ್ ಕಲೆ ಹಾಕಿ ಹೊರಟಾಗಿದ್ದಾರೆ. ಇನ್ನು ಇಂಡಿಯಾದ ಕಡೆ ಅಷ್ಟೇನು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ. ಈ ಕಡೆ ಶುಭ್ಮನ್ ಗಿಲ್ ಅವರು ಚೆನ್ನಾಗಿ ಆಡಿದ್ರು. ಈ ಕಡೆ ಕೊಹ್ಲಿ ಚೆನ್ನಾಗಿ ಆಡಿದ್ರು. ಶ್ರೇಯಸ್ ಅಯ್ಯರ್ ಕೂಡ ಚೆನ್ನಾಗಿ ಆಡಿದ್ರು. ಈ ಕಡೆ ರಾಹುಲ್ ಕೂಡ ಚೆನ್ನಾಗಿ ಆಡಿದ್ರು. ಇಂಗ್ಲೆಂಡ್ ಕಡೆನೂ ಕೂಡ ಅಷ್ಟೊಂದು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ. ಇಂಡಿಯಾ ಸಖತ್ತಾಗಿ ಡಾಮಿನೇಟ್ ಮಾಡಿದೆ ಬೌಲಿಂಗ್ ನಲ್ಲಿ. ಇಂಡಿಯಾದ ಕಡೆ ಬೌಲಿಂಗ್ ಪರ್ಫಾರ್ಮೆನ್ಸ್ ನಲ್ಲಿ ಹರ್ಷದೀಪ್ ಸಿಂಗ್ ಗೆ 2 ವಿಕೆಟ್ ಬಿತ್ತು. ಹರ್ಷಿತ್ ರಾಣಾಗೆ 2 ವಿಕೆಟ್ ಬಿತ್ತು. ವಾಷಿಂಗ್ಟನ್ ಸುಂದರ್ 1 ವಿಕೆಟ್ ಬಿತ್ತು ಹಾಗೂ ಅಕ್ಷರ್ ಪಟೇಲ್ಗೆ 2 ವಿಕೆಟ್ ಬಿತ್ತು. ಹಾರ್ದಿಕ್ ಪಾಂಡ್ಯ ಅವರಿಗೆ 2 ವಿಕೆಟ್ ಬಿತ್ತು ಹಾಗೂ ಕುಲ್ದೀಪ್ ಯಾದವ್ಗೆ 1 ವಿಕೆಟ್ ಬಿತ್ತು. ಫೈನಲಿ ಇಂಡಿಯಾ ಚಾಂಪಿಯನ್ ಆಗಿದ್ದಾರೆ. ODI ಸೀರೀಸ್ ನಲ್ಲೂ ಚಾಂಪಿಯನ್ ಆಗಿದ್ದಾರೆ. T20 ಯಲ್ಲೂ ಕೂಡ ಚಾಂಪಿಯನ್ ಆಗಿದ್ದಾರೆ. ಮ್ಯಾಚ್ ಸೋತ ನಂತರ ನಾಯಕ ಜೋಸ್ ಬಟ್ಲರ್ ಅವರು ಹೀಗೆ ಹೇಳಿದ್ದಾರೆ ನೋಡಿ. ಎಕ್ಸ್ಪೆಷಲಿ ಹೇಳಬೇಕಂದ್ರೆ ನಾವು ODI ಹಾಗೂ T20 ಸರಣಿಯಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟಿಲ್ಲ ಹಾಗೂ ಇಂಡಿಯಾದ ಬ್ಯಾಟರ್ಸ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟರು. ಎಕ್ಸ್ಪೆಷಲಿ ಹೇಳಬೇಕಂದ್ರೆ ಶುಭ್ಮನ್ ಗಿಲ್ ಸಖತ್ತಾಗಿ ಇನ್ನಿಂಗ್ಸ್ ನ ಆಡಿದ್ರು. ಆದ್ರೂ ಕೂಡ ನಾವು ಬ್ಯಾಟಿಂಗ್ ನಲ್ಲಿ ವಿಫಲವಾದವು. ಇಂಡಿಯಾ ಸಖತ್ತಾಗಿ ಡಾಮಿನೇಟ್ ಮಾಡಿತ್ತು. ಬೌಲಿಂಗ್ ನಲ್ಲೂ ಕೂಡ ಚೆನ್ನಾಗಿ ಡಾಮಿನೇಟ್ ಮಾಡಿತ್ತು. ಬ್ಯಾಟಿಂಗ್ ನಲ್ಲೂ ಕೂಡ ಸಖತ್ತಾಗಿ ಡಾಮಿನೇಟ್ ಮಾಡ್ತು ಹಾಗೂ ಇಂಡಿಯಾ ಸಖತ್ತಾಗಿ ಫೈಟ್ ಕೊಡ್ತು. ನಮ್ಗೆ ಆಡೋದಕ್ಕೂ ತುಂಬಾನೇ ಕಷ್ಟವಾಗಿತ್ತು ಅಂತ ಜೋಸ್ ಬಟ್ಲರ್ ಅವರು ಹೇಳಿದ್ದಾರೆ. ಇದರ ಬಗ್ಗೆ ನಿಮ್ಗೆ ಅನಿಸುತ್ತೆ? ಕಾಮೆಂಟ್ ಮಾಡಿ.